ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಮ್ಮ ಮನೆಯ ನೆಚ್ಚಿನ ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಈ ಪುಳಿಯೋಗರೆ ಮೇಲ್ಕೋಟೆಯಲ್ಲಿ ನಾವು ತಿಂದಿದ್ದು. ಅದನ್ನ ನೋಡ್ಕೊಂಡು ಅದನ್ನು ಕಲ್ತ್ಕೊಂಡು ನಾನು ಪುಳಿಯೋಗರೆ ಮಾಡ್ತಾ ಇದ್ದೆ ಮೊದಲೆಲ್ಲ. ಎಲ್ಲರೂ ಇಷ್ಟಪಡೋರು ಈ ಪುಳಿಯೋಗರೆನ. ಅದಕ್ಕೆ ಹುಣಸೆಹಣ್ಣು ತಗೊಂಡಿದ್ದೀನಿ. ಒಂದು ಉಂಡೆ ಹುಣಸೆಹಣ್ಣು, ಆ ಹುಣಸೆಹಣ್ಣಿಗೆ ತಕ್ಕಂತೆ ಬೆಲ್ಲ. ಹುಣಸೆಹಣ್ಣು ಎಷ್ಟಿರುತ್ತೋ ಅಷ್ಟು ಬೆಲ್ಲ ತಗೊತೀನಿ ನಾನು. ಇವೆರಡನ್ನು ಈ ಹುಣಸೆಹಣ್ಣ ತೊಳ್ಕೊಳ್ತೀನಿ. ವಾಶ್ ಮಾಡ್ಕೋಬೇಕು ಹುಣಸೆಹಣ್ಣು ಕ್ಲೀನಾಗಿ. ಗಲೀಜಿರುತ್ತೆ, ಒಂದು 2-3 ಸಲ ಕ್ಲೀನಾಗಿ ತೊಳ್ಕೊಬೇಕು. ನೆನೆಯಕ್ಕೆ ಇಡ್ತೀನಿ, ಚೆನ್ನಾಗಿ ನೆನೀಲಿ. ಇದಕ್ಕೆ ಏನೇನು ಬೇಕು ಅಂದರೆ ಹುಣಸೆಹಣ್ಣು, ಬೆಲ್ಲ, ಪುಳಿಯೋಗರೆ ಪೌಡರು, ಕೊಬ್ಬರಿ, ಎಳ್ಳು, ಒಗ್ಗರಣೆಗೆ ಕರಿಬೇವು, ಬ್ಯಾಡಗಿ ಮೆಣಸಿನ್ಕಾಯಿ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಅರಿಶಿನ, ಕಡಲೆಬೀಜ, ಬೆಲ್ಲ ಮತ್ತು ಇಂಗು. ಇಷ್ಟೆಲ್ಲ ಸಾಮಗ್ರಿಗಳು ಪುಳಿಯೋಗರೆಗೆ ಬೇಕಾಗುತ್ತೆ. ಈಗ ಮಾಮೂಲಿ ಆಗಿಬಿಟ್ಟಿದೆ ತಿಂಡಿ ಇದು ಪುಳಿಯೋಗರೆ. ಮೊದಲೆಲ್ಲ ಪುಳಿಯೋಗರೆ ಅಂದರೆ ಸ್ಪೆಷಲ್ ಆಗಿರೋದು. ಮತ್ತು ಇದು ನಾನು ಹಿಂಗೆ ತಗೊಂಡಿದ್ದೀನಿ, ಗಟ್ಟಿ ಹಿಂಗೆ. ಅದನ್ನ ಡ್ರೈ ಮಾಡಿ ನಾನು ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ. ಅದು ಪ್ಯೂರ್ ಆಗಿರುತ್ತೆ ಆ ಹಿಂಗು. ಈಗ ಹುಣಸೆಹಣ್ಣನ್ನು ಸ್ವಲ್ಪ ಗಟ್ಟಿಗೆ ತಗೋಬೇಕು. ಹುಳಿ ಗಟ್ಟಿ ಇರಲಿ ಪುಳಿಯೋಗರೆಗೆ. ನಾನು ಮೊದಲು ಹೆಂಗೆ ಮಾಡ್ತಿದ್ದೆ, ನಮ್ಮ ಮಕ್ಕಳಿಗೆಲ್ಲ ಭಾರಿ ಇಷ್ಟ ಪುಳಿಯೋಗರೆ ಅಂದರೆ, ಅದಕ್ಕೆ ಮಾಡ್ತಿದ್ದೆ. ಈಗಲೇ ಅದು ಮಾಮೂಲಿ ತಿಂಡಿ ಆಗಿಬಿಟ್ಟಿದೆ. ಬೆಳ್ಳುಳ್ಳಿ ಹಾಕಿ ಮಾಡ್ತಾಯಿದ್ದು ಮೊದಲು, ಇಷ್ಟಪಡೋರು. ನನಗೆ ಬೆಳ್ಳುಳ್ಳಿ ಹಾಕಲ್ಲ ಅಂತಾರೆ. ಅದಕ್ಕೆ ನಾನು ಇವತ್ತು ಯಾಕೆ ಬೆಳ್ಳುಳ್ಳಿ ಹಾಕಿಲ್ಲ ಅಂತಂದರೆ, ಅಯ್ಯಂಗಾರ್ಸಿಂದ ಕಲ್ತಿರೋದು ನಾವು ಈ ಪುಳಿಯೋಗರೆನ. ಅದಕ್ಕೆ ಹಾಕ್ತಾಯಿಲ್ಲ ನಾನು. ಯಾವಾಗಲೂ ಬೆಳ್ಳುಳ್ಳಿ ಹಾಕ್ತೀನಿ. ನೀವು ಬೇಕಾದರೆ ಬೆಳ್ಳುಳ್ಳಿ ಹಾಕ್ಕೋಬೋದು. ಇದು ಪ್ರಸಿದ್ಧ ಅಯ್ಯಂಗಾರಿ ಪುಳಿಯೋಗರೆ ಆಗಿರೋದ್ರಿಂದ ನಾನು ಇವತ್ತು ಬೆಳ್ಳುಳ್ಳಿ ಅವರಿಂದನೇ ಕಲ್ತಿರೋದು. ನಾವು ಮೇಲುಕೋಟೆಗೆ ಪ್ರಸಾದ ತಿಂದಿದ್ದು, ಅದು ನೋಡ್ಕೊಂಬಂದು ಮನೇಲಿ ಟ್ರೈ ಮಾಡಿದ್ವಿ. ಹೊರಗಡೆ ಏನಾದ್ರೂ ಪಿಕ್ನಿಕ್ ಹೋದರೆ ಒಂದು ಸೇರು ಅಕ್ಕಿ ಅನ್ನ ಮಾಡ್ಕೊಂಡು ತಗೊಂಡೋದ್ರೆ ಒಂದು ಸ್ವಲ್ಪನೂ ಉಳಿತಿರ್ಲಿಲ್ಲ. ಹೋಟೆಲ್ ದುಡ್ಡು ಉಳಿಯೋದು, ಮತ್ತು ಮನೆ ತಿಂಡಿ ಹೊಟ್ಟೆ ತುಂಬ ತಿನ್ನೋರು, ಅಷ್ಟು ಇಷ್ಟಪಡೋರು ಮೊದಲು. ಎಳ್ಳು ಹುರ್ಕೊತಾ ಇದ್ದೀನಿ. ಈಗ ಕೊಬ್ಬರಿ ಹುರ್ಕೊತಾ ಇದ್ದೀನಿ. ಈಗ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಗೊಜ್ಜು ಮಾಡಲಿಕ್ಕೆ, ಗೊಜ್ಜಿಗೆ ಮಾತ್ರ ಇದು. ಎಣ್ಣೆ, ಸಾಸಿವೆ ಸಿಡಿಲಿ. ಕಡಲೆಬೇಳೆ ಹಾಕ್ತಾಯಿದ್ದೀನಿ, ಉದ್ದಿನಬೇಳೆ ಸ್ವಲ್ಪ ಕೆಂಪಗೆ ಹುರ್ಕೊಳ್ಳೋಣ. ಬೆಳ್ಳುಳ್ಳಿ ಪುಳಿಯೋಗರೆನೇ ಜಾಸ್ತಿ ಮಾಡ್ತಿದ್ವಿ ನಾವು. ಅವ್ರ ಅಯ್ಯಂಗಾರಿಸಿಗಳು ಹಾಕಲ್ವಲ್ಲ. ಕರಿಬೇವು, ಒಣಮೆಣಸಿನ್ಕಾಯಿ, ಹುಣಸೆಹಣ್ಣು ಗಟ್ಟಿ ಇರಲಿ ಸ್ವಲ್ಪ. ಹುಣಸೆಹಣ್ಣು ನೀರಾಗೋದು ಬೇಡ. ಹುಣಸೆಹಣ್ಣು, ಮತ್ತು ಹಿಂಗು ಇವಾಗ ಹಾಕ್ಬೇಕು, ಒಗ್ಗರಣೆಗೆ ಹಾಕ್ಬೇಡಿ. ಒಗ್ಗರಣೆಗೆ ಆಮೇಲೆ ಹಾಕ್ತೀನಿ. ಈ ಗೊಜ್ಜು ಮಾಡಲಿಕ್ಕೆ ಸ್ವಲ್ಪ ಹಿಂಗೆ ಎಲ್ಲ ಸ್ಮೆಲ್ ಹೋಗ್ಬಿಡುತ್ತೆ, ಅದಕ್ಕೆ ನಾನು ಇದಕ್ಕೆ ಹಾಕಿದ್ದೀನಿ. ಚೆನ್ನಾಗಿ ಕುದೀಲಿ ಹುಣಸೆಹಣ್ಣು, ಸ್ವಲ್ಪ ಚೆನ್ನಾಗಿ ಕುದೀಲಿ, ಸ್ವಲ್ಪ ಬೇಯಲಿ ಹುಣಸೆಹಣ್ಣು ಎಣ್ಣೆ ಒಳಗೆ. ಈಗ ಬೆಂದಾಗೈತೆ, ಚೆನ್ನಾಗಿ ಬೆಂದಾಗೈತೆ ಹುಣಸೆಹಣ್ಣು. ಮತ್ತು ಬೆಲ್ಲ ಈಗ ಹಾಕ್ರಿ. ಬೆಲ್ಲ ಮುಂಚೆನೇ ಹಾಕಿ ಹುಣಸೆಹಣ್ಣಿನ ಜೊತೆ ಬೆಲ್ಲ ಹಾಕಿದ್ರೆ ಅದು ಎಷ್ಟು ಪಾಕ ಆದಂಗೆ ಆಗಿಬಿಡುತ್ತೆ, ಅನ್ನಕ್ಕೆ ಕಲ್ಸೋಕ್ಕೆ ಬರಲ್ಲ. ಅದಕ್ಕೆ ನಾನು ಮಾತ್ರ ಹುಣಸೆಹಣ್ಣು ಚೆನ್ನಾಗಿ ಬೆಂದಾದ್ಮೇಲೆ ಬೆಲ್ಲ ಹಾಕಿ ಕುದಿಸ್ತೀನಿ. ಸ್ವಲ್ಪ ಕರಗಬೇಕು, ಒಂಚೂರು ಕುದಿಸಿ ಸಾಕು ಬೆಲ್ಲ. ಮತ್ತು ಉಪ್ಪು ಹಾಕಿ ಕುದಿಸ್ತೀನಿ.
ಸ್ವಲ್ಪ ಕುದೀಲಿ. ಇಷ್ಟಾಗಿದೆ ನೋಡಿ. ಈಗ ಪೌಡ್ರ್ ಹಾಕ್ತೀನಿ. ಪುಳಿಯೋಗರೆ ಪೌಡರ್ ನಾನೇ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತರಿಯಾಗಿರುತ್ತೆ ನಾನು ಮಾಡೋ ಪೌಡ್ರು. ತೀರಾ ನಯಸ್ ಮಾಡಲ್ಲ ನಾನು. ಮಾಡಿಟ್ಕೊಂಡಿದ್ದೆ ನಾನು. ಇನ್ನೊಂದು ಸಲವ ಮಾಡಿ ತೋರಿಸ್ತೀನಿ ಪೌಡರು. ಜಾಸ್ತಿ ಕುದಿಸೋದು ಬೇಡ ಪೌಡ್ರ್ ಹಾಕಿದ್ಮೇಲೆ. ಅದಷ್ಟೇ ಸಾಕು. ಈಗ ಒಗ್ಗರಣೆಗೆ ಕಡಲೆಕಾಯಿ ಎಣ್ಣೆನೇ ಉಪಯೋಗಿಸಿದ್ದೀನಿ ಪುಳಿಯೋಗರೆಗೆ ನಾನು. ಈಗ ಅನ್ನಕ್ಕೆ ಒಗ್ಗರಣೆ ಮಾಡ್ಕೋಬೇಕಲ್ಲ, ಅದಕ್ಕೆ ಎಣ್ಣೆ, ಸಾಸಿವೆ, ಕಡಲೆಬೀಜ, ಕರಿಬೇವು, ಒಣಮೆಣಸಿನ್ಕಾಯಿ, ಒಂದು 4 ಎಳ್ಳು, 1 ಸ್ಪೂನ್ ಎಳ್ಳು ಹಾಕ್ರಿ ಒಗ್ಗರಣೆಗೆ. ಆವಾಗಲೇ ಚೆನ್ನಾಗಿರುತ್ತೆ. ಎಳ್ಳ ತೊಳೆದೇ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರಿ, ತೊಳೆದು ಒಣಗಿಸಿ. ತುಂಬ ಗಲೀಜಿರುತ್ತೆ ಅಂಗಡಿಲಿ ಪ್ಯಾಕೆಟಲ್ಲಿ ಥರ ಅಂತ ಎಳ್ಳು. ಈಗ ಒಗ್ಗರಣೆಗೆ ಈಗ ಹಾಕ್ತೀನಿ. ಒಗ್ಗರಣೆಗೆ ಹಿಂಗು, ಅರಿಶಿನ, ಒಗ್ಗರಣೆಗೆ ಅರಿಶಿನ ಹಾಕಿ, ಕೊಬ್ಬರಿ, ಹಸಿ ಕೊಬ್ಬರಿ ತುರ್ಕೊಂಡು ಒಗ್ಗರಣೆಗೆ ಹಾಕಿದ್ದೀನಿ. ಈ ಪೌಡ್ರು ಸ್ವಲ್ಪ ಒಗ್ಗರಣೆ ಪೌಡ್ರು. ಒಗ್ಗರಣೆ ರೆಡಿಯಾಗಿದೆ. ಬೋಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದು ಒಗ್ಗರಣೆ, ಇದು ಅನ್ನದ ಒಗ್ಗರಣೆ, ಇದು ಗೊಜ್ಜು. ಮತ್ತು ನಾನು ರೋಸ್ಟ್ ಮಾಡಿ ಇಟ್ಕೊಂಡಿರೋಂತಹ ಕೊಬ್ಬರಿ ಮತ್ತು ಎಳ್ಳನ್ನು ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಪೌಡ್ರ್ ಬೇಡ, ತರಿಯಾಗಿ ರುಬ್ಬಿದ್ದೀನಿ ಎರಡನ್ನೂ. ಒಂಚೂರು ಪೌಡ್ರು, ಕೊತ್ತಂಬರಿ ಸೊಪ್ಪು ನೋಡಿರಿ. ಗೊಜ್ಜು ಇದನ್ನು ಎತ್ತಿಟ್ಕೊಂಬಿಟ್ಟು ನೀವು ಯಾವಾಗ ಬೇಕಾದ್ರೂ, ಏನೂ ಹಾಕಿಲ್ವಲ್ಲ, ಯಾವಾಗ ಬೇಕಾದ್ರೂ ಕಲಿಸ್ಕೊಂಡು ತಿಂಗಳಾನ್ಗಟ್ಲೆ ಇಟ್ಕೊಬೋದ. ಗೊಜ್ಜು ಏನಾಗಲ್ಲ. ಅನ್ನ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆನ ಒಂಚೂರು ಬಿಸಿ ಅನ್ನದ ಮೇಲೆ ಹಾಕ್ತೀನಿ. ರುಚಿ ಇದಕ್ಕೆ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರನೇ ನಾನು ಯಾವಾಗ್ಲೂ ಸ್ವಲ್ಪ ಎಣ್ಣೆ ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ಕಲಿಸ್ಬೇಕಾದ್ರೆ ಜಾಸ್ತಿ ಮಾಡ್ತೀವಲ್ಲ ನಾವು ಪುಳಿಯೋಗರೆ, ಜಾಸ್ತಿ ಜನ ಬಂದಾಗ ಹೊರಗಡೆ ತಗೊಂಡೋಗ್ಬೇಕಾದ್ರೆ ಕಲ್ಸೋಕ್ಕೂ ಚೆನ್ನಾಗಿರುತ್ತೆ. ಗೊಜ್ಜು ನೀವು ಹಿಂಗೆ ಇಟ್ಕೊಳ್ಳಿ, ಫ್ರಿಜ್ಜಲ್ಲಿ ಇಡೋದೇ ಬೇಡ. 1 ತಿಂಗಳು ತನಕ ಆಚೆಗಿಟ್ಟು ಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಕೊಬ್ಬರಿ ಪೌಡ್ರು, ಎಳ್ಳು ಪೌಡ್ರು, ಇದು ಒಗ್ಗರಣೆ ಮಾಡ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು, ಒಂಚೂರು ಪೌಡ್ರು, ಸ್ವಲ್ಪ ಪೌಡ್ರು ಕಲಿಸ್ತಾ ಇದ್ದೀನಿ. ಸ್ವಲ್ಪ ಅನ್ನ ಹಾಕ್ಕೊಂಬಿಡ್ಲಿ, ಚೂರು ಉದುದ್ರಾಗಿರಲಿ, ಮೆತ್ತಗೆ ಬೇಡ, ಕಲ್ಸೋಕ್ಕಾಗಲ್ಲ. ಸ್ವಲ್ಪ ಅನ್ನ ತಣ್ಣಗಾದ್ಮೇಲೆ ಕಲಿಸ್ಬೇಕು. ಎಲ್ಲರಿಗೂ ಗೊತ್ತಿರುತ್ತೆ. ಯಾವುದೋ ಒಂದು ಗೊತ್ತಿಲ್ಲದಲೇ ಇರೋದನ್ನ ನೋಡ್ಕೋಬೋದು ಅಷ್ಟೇ. ಎಲ್ಲರಿಗೂ ಪುಳಿಯೋಗರೆ ಇದು ಮಾಡ್ತಾರೆ, ಎಲ್ಲರಿಗೂ ಬರುತ್ತೆ ಇದು ಪುಳಿಯೋಗರೆ. ನಾನು ಸ್ವಲ್ಪ ಸ್ಪೆಷಲಾಗಿ ಐತೆ ಅಂತ ಹೇಳಿದ್ದೀನಿ. ಚೆನ್ನಾಗಿ ಬಂದೈತೆ ಪುಳಿಯೋಗರೆ. ನಾವು ಹಿಂಗೆ ಮಾಡೋದು. ಬೆಳ್ಳುಳ್ಳಿ ಒಂದು ಹಾಕ್ಬೇಕಾಗಿತ್ತು, ನಾವು ಹಾಕಿಲ್ಲ, ಅದಕ್ಕೋಸ್ಕರ ಹಾಕಿಲ್ಲ ನಾನು. ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಸ್ನೇಹಿತರೆ, ನನ್ನ ಈ ಪುಳಿಯೋಗರೆ ತಿಂಡಿ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ. ನಿಮಗೂ ಏನಾದರೂ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ. ನನಗೆ ಸಾಕು, ಇನ್ನೇನು ಬೇಡ. ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮನೆಯ ನೆಚ್ಚಿನ ಪುಳಿಯೋಗರೆ ಮಾಡಿದ್ದೀನಿ. ನಮಸ್ಕಾರಗಳು.